ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಪುರುಷಾಯ ವಿದ್ಮಹೆ ವೀರಭದ್ರಾಯ ಧೀಮಹಿ ತನ್ನೋ ದೇವ ಪ್ರಚೋದಯಾತ್. ಯಾವತ್ತೂ ನಮ್ಮ ಈ ಒಂದು ಚರಿತ್ರೆಯ ನಾಯಕರಾಗಿರ್ತಕ್ಕಂಥ ಬ್ರಹ್ಮರ್ಷಿ ಸದ್ಗುರು ಗಡಗದ ಶ್ರೀ ಮಡಿವಾಳ ಶಿವಯೋಗಿಗಳು ಕಿತ್ತೂರನ್ನು ಬಿಡೋ ಕಾಲಕ್ಕೆ ಸ್ವಾಮಿಗಳು ಪೂರ್ತಿಯಾಗಿ ತಮ್ಮ ಮೈ ಮೇಲಿದ್ದಂಥ ಎಲ್ಲ ಬಟ್ಟೆಯನ್ನು ಹರಿದು ಹಾಕಿ ಅವುಗಳಿಗೆ ಬೆಂಕಿಯನ್ನು ಹಚ್ಚಿ ಸುಟ್ಟು ಬತ್ತಲೆ ಆದರು, ದಿಗಂಬರರಾದರು. ಹಂಗೆ ಅವರು ತಮ್ಮ ಜೀವಮಾನವೆಲ್ಲ ಬೆತ್ತಲೆಯಾಗಿಯೇ ಉಳಿದ್ರು. ಹೆಂಗೆ ಹೊರಗೆ ಅವರು ಬೋಳಾಗಿದ್ದರು, ಹಂಗೆ ಅವರ ಮನಸ್ಸು ಸಹಿತ ಒಳಗೂ ಹೊರಗೂ ಬತ್ತಲೆ ಆಗಿತ್ತು. ಅದರ ಪರಿಣಾಮವಾಗಿ ಅವರು ಹೊರಗೂ ಬೋಳಾಗಿದ್ದರು, ಬೆತ್ತಲೆನೂ ಆಗಿದ್ದರು ಒಳಗೆ. ಇದರೊಳಗೆ ಯಾರನ್ನಾದರೂ ಅಪಮಾನಗೊಳಿಸ್ಬೇಕಂತಕ್ಕಂಥ ದೃಷ್ಟಿಯಾಗಲಿ ಅಥವಾ ಯಾರದರ ಮನಸ್ಸನ್ನು ನೋಯಿಸ್ಬೇಕಂತಕ್ಕಂಥ ಉದ್ದೇಶನೂ ಅವರಿಗೆ ಇರಲಿಲ್ಲ. ಆದರೆ ಈ ಒಂದು ಲೋಕದಲ್ಲಿರ್ತಕ್ಕಂಥ ಕಿಡಿಗೇಡಿಗಳು ಇಂಥವರ ಒಂದು ನಗ್ನಾವಸ್ಥೆಯನ್ನು, ದಿಗಂಬರತ್ವವನ್ನು ನೋಡಿ ಕುಚೇಷ್ಟೆ ಮಾಡುವಂಥದ್ದು ಸಹಜ. ಹಿಂಗೆ ಇದ್ದಂಥ ಒಂದು ಟೈಮ್ದೊಳಗೆ ಸ್ವಾಮಿಗಳು ತಮ್ಮ ಮನಸ್ಸಿಗೆ ಬಂದಾಗ ಆ ಗರಗ ಗ್ರಾಮದೊಳಗೆ ಹೊಕ್ಕಿದ್ರು. ಆ ಹೋದಂಥ ಟೈಮ್ದೊಳಗೆ ಅವರ ಒಂದು ದಿಗಂಬರ ರೂಪವನ್ನು ಕಂಡ ಆ ಊರೊಳಗಿರ್ತಕ್ಕಂಥ ಕೆಲವು ಜನ ಅಜ್ಞಾನಿಗಳು ಮತ್ಸರ ಭಾವವನ್ನು ತಾಳಿ ಕುಚೇಷ್ಟೆಯನ್ನು ಮಾಡಕತ್ತಿದ್ರು. ಈ ಒಂದು ಪ್ರಪಂಚವೇ ತೃಣ ಸಮಾನ ಅಂತಕ್ಕಂಥ ಭಾವಿಸಿದಂಥ ಶತ್ರುಗಳನ್ನು ಸಹ ಸ್ನೇಹದಿಂದ ಕಾಣಬೇಕು ಅಂತಕ್ಕಂಥ ಸಹೃದಯರು ಆಗಿರ್ತಕ್ಕಂಥ ಸುಖ ದುಃಖಗಳನ್ನು ಸಮದೃಷ್ಟಿಯಿಂದ ಅನುಭವಿಸಬೇಕು ಅಂತಕ್ಕಂಥ ಸಮಚಿತ್ತರು ಆಗಿದ್ದಂಥ ಆ ಮಡಿವಾಳಜ್ಜನವರು ತಮ್ಮ ದಿಗಂಬರತ್ವದಿಂದ ಪರರ ಮನಸ್ಸನ್ನು ನೋಯಿಸ್ಬೇಕಂತಕ್ಕಂಥ ಒಂದು ದುರುದ್ದೇಶ ಅವರಿಗೆ ಎಲ್ಲಿಂದ ತಾನೇ ಬರಬೇಕು. ಹಿಂಗೆ ಸ್ವಾಮಿಗಳು ಲೋಕಾತೀತರಾಗಿದ್ದರು. ಆದರೆ ಜನರು ನೋಡೋರು ಮಾತ್ರ ತಮ್ಮ ದೃಷ್ಟಿಯಿಂದ ನೋಡ್ತಿದ್ರು. ಹೆಂಗಪ್ಪ ಅಂತಂದ್ರೆ ದೃಷ್ಟಿಯಂತೆ ಸೃಷ್ಟಿ ಅಲ್ಲೇನು ಅಂದ್ರೆ ನಾವು ನೋಡ್ತಕ್ಕಂಥ ನೋಟ ಅದು ನಮ್ಮಲ್ಲಿ ಯಾವ ಭಾವನೆಯನ್ನು ಹುಟ್ಟಿಸ್ತೈತೋ ಅದೇ ತಕ್ಕಂಗೆ ನಮಗೆ ಈ ಸೃಷ್ಟಿಯೊಳಗಿರ್ತಕ್ಕಂಥ ಪ್ರತಿಯೊಂದು ಜೀವರಾಶಿ, ಪ್ರತಿಯೊಂದು ಸೃಷ್ಟಿ ವೈವಿಧ್ಯ ನಮ್ಮ ಕಣ್ಣಿಗೆ ಕಾಣ್ತದೆ. ಹಿಂಗೆ ದಿಗಂಬರ ರೂಪದಿಂದ ಇರ್ತಕ್ಕಂಥ ಸ್ವಾಮಿಗಳನ್ನು ಈ ಸ್ಥಿತಿಯೊಳಗೆ ಊರೊಳಗೆ ಬರ್ಕೊಳ್ಬಾರ್ದು ಅಂತೇಳಿ ತಿಳ್ಕೊಂಡ ಒಂದು ವೇಳೆ ಅವ್ರು ಬಂದ್ರೂ ಯಾರಾದರೂ ಒಬ್ಬ ಹುಚ್ಚ, ಒಬ್ಬ ಮೂರ್ಖನ ಮುಖಾಂತರ ಅವರನ್ನು ಕಾಡಿಸಿ ಪೀಡಿಸಿ ಅವರನ್ನು ಓಡಿಸ್ಬೇಕು ಅಂತೇಳಿ ತಿಳ್ಕೊಂಡ ಕೆಲವು ಕುಚೇಷ್ಟೆ ಜನ ಹಂಚಿಕೆಯನ್ನು ಹಾಕ್ತಿದ್ರು. ಅಲ್ಲದೆ ಆ ಒಂದು ತಮ್ಮ ಯೋಜನೆ ಫಲಿಸುವ ಸಲುವಾಗಿ ಒಂದು ಸಮಯಕ್ಕಾಗಿಯೂ ಕಾಯ್ತಿದ್ರು. ಹಿಂಗೆ ಒಂದು ದಿವಸ ವೈಶಾಖ ಮಾಸ ಬೇಸಿಗೆಯ ರಣಗುಡು ಬಿಸಿಲಿನೊಳಗೆ ಒಂದು ದಿವಸ ಇದ್ದಕ್ಕಿದ್ದಂಗನ ಮಠ ಮಧ್ಯಾಹ್ನದ ಬಿಸಿಲಿನೊಳಗೆ ಸ್ವಾಮಿಗಳು ಯಾವುದೋ ಒಂದು ಕೆಲಸದ ನಿಮಿತ್ತ ಆ ಊರೊಳಗೆ ಹೋದರು. ಇಂಥದ್ದೇ ಒಂದು ಸಮಯವನ್ನು ಕಾಯ್ತಿರ್ತಕ್ಕಂಥ ಕೆಲ ಕುಚೋದ್ಯಗಾರರು ತಾವು ಮೊದಲೇ ಗೊತ್ತು ಮಾಡಿದಂಥ ಆ ಒಂದು
ಹುಚ್ಚನ ತಲೆ ತಿರುಕ ಮೂರ್ಖನ ಮುಖಾಂತರವಾಗಿ ಆ ಒಂದು ಸ್ವಾಮಿಗಳ ತಲೆಯ ಮೇಲೆ ನಿಗಿ ನಿಗಿ ಕೆಂಡವನ್ನು ಇಡಿಸಿ ಓಡಿ ಹೊಕ್ಕರು. ಆವಾಗ ಆ ಮಡಿವಾಳ ಅಜ್ಜ ಅವರನ್ನು ಹೊರಳಿ ಸಹ ನೋಡ್ದನ ಹಂಗೆ ಮುಂದೆ ಸಾಗ್ತಾರೆ. ತಲೆ ಮೇಲಿದ್ದಂಥ ಬೆಂಕಿಯ ಕೆಂಡದ ಪರಿವೆಯಾಗಲಿ ಎಚ್ಚರಾಗಲಿ ಸ್ವಾಮಿಗಳಿಗೆ ಇರಲೇ ಇಲ್ಲ. ಅದ ಒಂದು ಅವಸ್ಥೆಯೊಳಗೆ ಸ್ವಾಮಿಗಳು 4 ಓಣಿಗಳನ್ನು ದಾಟಿ ಹೋದರು. ಆ ಓಣಿಗಳನ್ನು ದಾಟಿ ಹೋಗುವಂಥ ಟೈಮ್ದೊಳಗೆ ಒಬ್ಬ ಸದ್ಭಕ್ತ ಓಡಿ ಬಂದ, ಅಪ್ಪ ನಿನ್ನ ತಲೆ ಮೇಲೆ ಈ ಒಂದು ನಿಗಿ ನಿಗಿ ಕೆಂಡವನ್ನು ಇಟ್ಟವ್ರು ಯಾವ ನೇಚರಿರ್ಬೇಕಪ್ಪ ಅವರು ಅಂತೇಳಿ ತಿಳ್ಕೊಂಡ. ಈ ರಣಗೊಟ್ಟುವಂಥ ಈ ಬ್ಯಾಸಗಿ ಬಿಸಿಲು ಒಂದು ಕಡೆ ಆದ್ರೆ, ನಮ್ಮಂಥ ಈ ಬ್ಯಾಸಗಿ ಬಿಸಿಲಿನಿಗೇನ ಬಾಯಾರಿ ನಾವು ಸಾಯಕತ್ತೀವಿ ಅಂಥದ್ರೊಳಗೆ ನಿನ್ನ ತಲೆ ಮೇಲೆ ನಿಗಿ ನಿಗಿ ಕೆಂಡ ಇಟ್ಟರು ಆ ಉರಿಯುತ್ತಿರತಕ್ಕಂಥ ಒಂದು ಕೆಂಡವನ್ನು ತಲೆ ಮೇಲೆ ಇಟ್ಟುಕೊಂಡ ಏನೂ ಆಗದನ ಸುಮ್ಮನೆ ಹೊಂಟಿಯಲ್ಪ ಅಂತೇಳಿ ತಿಳ್ಕೊಂಡ ಅಂದವನ ಆ ಒಂದು ಭಕ್ತ ಆ ಒಂದು ಸ್ವಾಮಿಗಳ ತಲೆ ಮೇಲಿದ್ದಂಥ ಆ ಕೆಂಡವನ್ನು ಕೆಳಗೆ ಹಾಕಿ ಆ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ, ಅಂಥ ಒಂದು ನಿಗಿ ನಿಗಿ ಕೆಂಡನ ನಿನಗೆ ತಂಪ ಅಂತ ತಿಳ್ಕೊಂಡು ಭಾವಿಸಿ ನಡೆಯಕತ್ತೀಯಲ್ಪ ನೀನು, ನಿನ್ನ ಮಹತ್ವ ಎಂಥದೈತಿ, ನಿನ್ನ ಒಂದು ಮಹಿಮೆ ಎಂಥದಪ್ಪ ಅಂತೇಳಿ ತಿಳ್ಕೊಂಡ ಆ ಸ್ವಾಮಿಗಳ ಬಗ್ಗೆ ಕನಿಕರಗೊಂಡ ಅವರ ತಲೆಯ ಮೇಲಿನ ಬೆಂಕಿಯ ಕೆಂಡವನ್ನು ತಳ್ಳಿ ಹಾಕ್ತಾನೆ. ಆವಾಗ ಸ್ವಾಮಿಗಳು, ಎಲ್ಲ ಇವನ ಅವ ತಲೆ ಮೇಲೆ ಬೆಂಕಿ ಇಟ್ಟುವಾಗ ನೀ ಬಂದ ಅದನ್ನು ತೆಗೆದುಬಿಟ್ಟು ಅಂದ್ರೆ ನೀವಿಬ್ಬರು ಏನು ಕಸರತ್ತು ಮಾಡಿದಂಗೆ ಆತ್ಪ ಅಂತೇಳಿ ಅಂದವ್ರನ್ನ ತಮಗೆ ಏನೋ ಆಗೇ ಇಲ್ಲ ಅನ್ನೋ ಹಂಗೆ ಸಹಜವಾಗಿ ನುಡಿದ ಕಾರ ಆ ಒಂದು ಓಣಿ ಹಿಡಿದ ಮುಂದೆ ಸಾಗಿ ಬಂದ ತಮ್ಮ ಒಂದು ಮಠವನ್ನು ತಲುಪ್ತಾರೆ. ಆದ್ರೆ ಇಲ್ಲಿ ಮಹಾತ್ಮರಿಗೆ ಏನೂ ಆಗೋದಿಲ್ಲ. ಆದ್ರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳಿದಂಗೆ ಯೋಗಿವರನನ್ನು ವಂದಿಸು, ಆದರೆ ಆ ಯೋಗಿವರನನ್ನು ನಿಂದಿಸಬೇಡ ಅಂತೇಳಿ ತಿಳ್ಕೊಂಡ ಹೇಳ್ತಾರೆ. ಒಂದು ವೇಳೆ ಆ ಯೋಗಿವರನನ್ನು ಅಥವಾ ಮಹಾತ್ಮರನ್ನು ನಿಂದಿಸಿದ್ರೆ ಆ ರವ ನರಕ ಎಂದಿಗೂ ತಪ್ಪುವುದಿಲ್ಲ ಅಂತೇಳಿ ತಿಳ್ಕೊಂಡ ತಮ್ಮ ಒಂದು ಗ್ರಂಥದೊಳಗೆ ಅಂದ್ರೆ ಕೈವಲ್ಯ ಪದ್ಧತಿಯೊಳಗೆ ನಿಜಗುಣ ಶಿವಯೋಗಿಗಳು ಅಪ್ಪಣೆ ಕೊಡಿಸ್ದಂಗೆ ಆ ಕೆಂಡ ಬಿಟ್ಟವನ ವಂಶ ಎಲ್ಲ ಕೆಲ ಕಾಲ ನಂತರ ಸಿರಿ ಸಂಪತ್ತಿನೊಡನೆ ನಷ್ಟವಾಗಿ ಹೋತು. ಅವನ ಒಂದು ವಂಶ ಎಲ್ಲ ನಿರ್ವಂಶ ಆಗಿ ಹೋತು. ಹಂಗೆ ಆ ಒಂದು ಮಡಿವಾಳಜ್ಜನ ತಲೆಯ ಮೇಲೆ ಇಟ್ಟಂಥ ಕೆಂಡವನ್ನು ಕೆಳಗೆ ಹಾಕಿ ಅವರಿಂದ ಆಶೀರ್ವಾದವನ್ನು ಪಡೆದಂಥ ಆ ಭಕ್ತನ ವಂಶ ದಿನದಿಂದ ದಿನಕ್ಕೆ ಊರ್ಜಿತಾವಸ್ಥೆಯನ್ನು ಹೊಂದುತ್ತಾ ಆ ಒಂದು ವಂಶ ಇನ್ನೂ ಆ ಒಂದು ಗ್ರಾಮದೊಳಗೆ ಸುಖ ಸಂಪತ್ತಿನಿಂದ ಬದುಕಿ ಐತಿ. ಅದಕ್ಕೆ ಸತ್ಪುರುಷರನ್ನು ಯಾರು ಕಾಡ್ತಾರೋ ಆ ಕಾಡಿದವರು ಪಾಪ ಕಟ್ಟಿಟ್ಟಿದ್ದ. ಆದ್ದರಿಂದ ಕನಸು ಮನಸ್ಸಿನೊಳಗೆ ಸಹ ಸತ್ಪುರುಷರ ನಿಂದೆಯನ್ನಾಗಲಿ ತ್ರಾಸನ್ನಾಗಲಿ ಮಾಡಬಾರದು ಅಂತೇಳಿ ಈ ಒಂದು ಅಧ್ಯಾಯದಿಂದ
ಈ ಒಂದು ಘಟನೆಯಿಂದ ನಮಗೆ ತಿಳಿದ ಬರ್ತೈತಿ. ಅದಕ್ಕೆ ನೀವೆಲ್ಲ ಸಕಲ ಜೀವರಾಶಿಗಳಲ್ಲಿ ಲೇಸನ್ನು ಬಯಸ್ತಾ ಒಳ್ಳೆಯದನ್ನು ಮಾಡ್ತಾ ಇನ್ನೊಬ್ಬರಿಗೆ ನಿಂದೆಯನ್ನು ಮಾಡಲಾರ್ದನ ಎಲ್ಲರೂ ನಮ್ಮಂತೆ ಅಂತೇಳಿ ತಿಳ್ಕೊಂಡ ಸಕಲ ಜೀವಾತ್ಮ ಸುಖಿನೋ ಭವಂತು ಅಂತೇಳಿ ಹೇಳುವಲ್ಲಿಗೆ ಇವತ್ತಿನ ಈ ಒಂದು ಶ್ರೀ ಮಡಿವಾಳ ಶಿವಯೋಗಿಗಳ ಪ್ರವಚನ ಕಥಾ ನಿರೂಪಣಕ್ಕೆ ಮಂಗಲವನ್ನು ನೀಡೋಣಂತ. ಜೈ ಮಂಗಲಂ, ಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ.